ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಂತಂದರೆ ಲಾಸ್ಟ್ ಫ್ರೈಡೇ ಹುಣ್ಣಿಮೆ ಇತ್ತು. ಆವತ್ತು ಟೆಂಪಲ್ ಮುಂದೆ ರಂಗೋಲಿ ಹಾಕಿದ್ದೆ. ಈ ರಂಗೋಲಿ ಹೇಗಿದೆ ಅಂತ ಹೇಳಿ. ಏನಂತ ಅಂದರೆ ನಾವಿರೋದು ಮೈಸೂರಿನಲ್ಲಿ ಅಂತ ಹೇಳಿದ್ದೀನಿ. ಮೈಸೂರಿನಲ್ಲಿ ಬಸವನಗುಡಿ ಸೂರ್ಯ ಬೇಕ್ರಿ ಹತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ನೋಡಿ. ಅಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲಿಗೆ ಹೋಗಿದ್ವು. ನಮ್ಮದೊಂದು ಸಂಘ ಇದೆ, ಆ ಸಂಘದಿಂದ ಒಂದು 4-5 ಜನ ಹೋಗಿದ್ವು. ಇವ್ರು 3 ಜನ ನಿಂತಿದ್ದಾರಲ್ಲ, ಇವರು ಪ್ರತಿನಿಧಿಗಳು. ಇವ್ರು ನನ್ನ ಫ್ರೆಂಡ್ಸ್ ಕೂಡ ಹೌದು. ಪೂಜೆ ಟೈಮಲ್ಲಿ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ವೀಡಿಯೋ ಮಾಡಿದರೆ ಅದು ಸರಿ ಹೋಗೋದಿಲ್ಲ ಪೂಜೆ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು. ಪೂಜೆ ಎಲ್ಲ ಆಗಿತ್ತು, ಆವಾಗ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡೆ ನೋಡಿ. ಸತ್ಯನಾರಾಯಣ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಏನಂತ ಅಂದರೆ ಇವರು ಎವ್ರಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬಿಟ್ಟು ಅಂದಾನ ಮಾಡಿಸ್ತಾರೆ. ಇಲ್ಲಿ ಬ್ಯಾಕ್ ಸೈಡು ಅಂದಾನ ಇರುತ್ತೆ, ಊಟನಿರುತ್ತೆ. ನಾವು ಇಲ್ಲಿ ಪೂಜೆಗೆಲ್ಲ ಮುಗಿಸ್ಕೊಂಡು ಮತ್ತು ಊಟ ಮಾಡಿಕೊಂಡು ಲಾಸ್ಟಿಗೆ ಜನ ಎಲ್ಲ ಹೋಗಿದ್ರು. ಆವಾಗ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಟೆಂಪಲಲ್ಲಿ ಏನು ವಿಶೇಷತೆ ಅಂತ ಅಂದರೆ, ಆವಾಗಲೇ ಹೇಳ್ದಂಗೆ ಎವ್ರಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಇರುತ್ತೆ ಮತ್ತು ಅನ್ನದಾನ ಮಾಡ್ತಾರೆ. ಇನ್ನೊಂದಂತ ಅಂದರೆ ಈ ಟೆಂಪಲಲ್ಲಿ ಒಂದೇ ದೇವಸ್ಥಾನ ಇಲ್ಲ. ಏನಂತ ಅಂದರೆ 4 ದೇವರಿದೆ. ಇಲ್ಲೇ ನೋಡಿ 3 ಇದೆ. ಫಸ್ಟ್ ಬಂದ್ಬಿಟ್ಟು ಗಣಪತಿ ದೇವಸ್ಥಾನ ಇದೆ, ಆಮೇಲೆ ಈಶ್ವರ ಇದೆ, ಆಮೇಲೆ ಅನ್ನಪೂರ್ಣೇಶ್ವರಿ ಇದೆ. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದರೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣಿಸ್ತಿದೆಯಲ್ಲ, ಅಲ್ಲೂ ಅಷ್ಟೇ ಆಂಜನೇಯ ಟೆಂಪಲ್ ಇದೆ. ಟೆಂಪಲ್ ಪರವಾಗಿಲ್ಲ, ತುಂಬ ದೊಡ್ಡದಿದೆ, ವಿಶಾಲವಾಗಿದೆ ಮತ್ತು ನೋಡೋಕ್ಕೂ ಚೆನ್ನಾಗಿದೆ. ಟೆಂಪಲ್ ಪಕ್ಕನೇ ಸ್ವಲ್ಪ ಪಾರ್ಕಿಂಗ್ ಥರನೂ ಮಾಡಿದ್ದಾರೆ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಈ ಸೈಡ್ ಬಂದೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನಪ್ಪ ಅಂತ ಅಂದರೆ ಈಶ್ವರನ ಮೂರ್ತಿ ಕೂರಿಸಿದ್ದಾರೆ. ಇಲ್ಲಿ ಏನಂತ ಅಂದರೆ ಕಾರ್ತಿಕ ಮಾಸ ಅಲ್ವಾ ಈ ಮಂತಲ್ಲಿ, ಮತ್ತು ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ರು. ಮತ್ತು ಸ್ವಲ್ಪ ಮುಂದೆ ಬಂದರೆ ನೋಡಿ, ಅಲ್ಲಿ ಟೆಂಪಲ್ದು ಎಂಟ್ರೆನ್ಸ್ ಅದು. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಾರೆ, ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಆವಾಗಲೇ ಹೇಳಿದ್ನಲ್ಲ, ಆಂಜನೇಯ ಟೆಂಪಲ್ಲು ನೋಡಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಪ್ರಸಾದ ಇಸ್ಕೊಂಡ್ವು. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತುಂಬ ಚೆನ್ನಾಗಿತ್ತು. ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಶುಭವಾಗಲಿ.